ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಯನ್ ಇನ್ನೊಂದು ಹೊಸ ಬ್ಲಾಗ್ನಲ್ಲಿ. ಇವತ್ತು ಸ್ನೇಹಿತರೆ ನಾನು ನನ್ನ OnePlus 7 Pro ಫೋನ್ ಏನಿದೆ ಅದನ್ನು OnePlus ಸರ್ವಿಸ್ ಸೆಂಟರಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ವಾಲ್ಯೂಮ್ ಬಟನ್ಸ್ ಇದೆ ಅಲ್ಲ, ಇದು ನೋಡಿ ನೀವು ಫ್ಲಶ್ ಆಗಿಬಿಟ್ಟಿದೆ. ಕೆಳಗಡೆ ವಾಲ್ಯೂಮ್ ಬಟನ್ನು ಒಳಗಡೆ ಹೋಗ್ಬಿಟ್ಟಿದೆ ಆ್ಯಂಡ್ ಪ್ರೆಸ್ ಮಾಡಿದ್ರೆ ನಥಿಂಗ್ ಹ್ಯಾಪನ್ಸ್ ಗುರು, ಏನೂ ಆಗೋಲ್ಲ. ಮೇಲಿನ ಬಟನ್ನ ತುಂಬ ಕಷ್ಟಪಟ್ಟು ಒತ್ತಿದ್ರೆ ನಿಮಗೆ ವರ್ಕ್ ಆಗುತ್ತೆ. ಬರೀ ಅಪ್ ವಾಲ್ಯೂಮ್ ಬಟನ್ ಮಾತ್ರನೇ, ಡೌನ್ ವಾಲ್ಯೂಮ್ ವರ್ಕ್ ಆಗ್ತಾಯಿಲ್ಲ. ಆ್ಯಂಡ್ ಇದು ಐ ಆಮ್ ವೆರಿ ಶ್ಯೂರ್ ಬಿಕಾಸ್ ಈ ಫೀಲಲ್ಲೇ ಗೊತ್ತಾಗ್ತಾ ಇದೆ ನನಗೆ ದಿಸ್ ಇಸ್ ಅ ಹಾರ್ಡ್ವೇರ್ ಇಶ್ಯೂ, ಸಾಫ್ಟ್ವೇರ್ ಇಶ್ಯೂ ಅಲ್ಲ. ಹಾಗಾಗಿ ನಾನೇನು ಅಂದ್ಕೊಂಡೆ, ಗುರು ಎರಡು ಥರದ ಇಶ್ಯೂ ಇರುತ್ತಲ್ಲ, ಹಾರ್ಡ್ವೇರ್ ಇಶ್ಯೂನೂ ಇರುತ್ತೆ, ಸಾಫ್ಟ್ವೇರ್ ಇಶ್ಯೂನೂ ಇರುತ್ತೆ. ಸಾಫ್ಟ್ವೇರ್ ಇಶ್ಯೂ ಆದರೆ ಗುರು ಆ್ಯಕ್ಚುಲಿ ನೀವು ಫಿಕ್ಸ್ ಮಾಡ್ಕೋಬೋದು ನೀವೇನೇ. ಡೌನ್ಗ್ರೇಡ್ ಮಾಡೋದು, OS ಡೌನ್ಗ್ರೇಡ್ ಮಾಡೋದಾಗಿರಲಿ ಅಥವಾ ರೀಸೆಟ್ ಮಾಡೋದಾಗಿರಲಿ, ಡೇಟಾ ವೈಪ್ ಮಾಡಿ ಎಲ್ಲ ರೀಸ್ಟೋರ್ ಮಾಡೋದಾಗಿರಲಿ, ಎಲ್ಲ ನೀವೇ ಮಾಡ್ಕೋಬೋದು. ಬಟ್ ಹಾರ್ಡ್ವೇರ್ ಇಶ್ಯೂ ಇದ್ದಾಗ ಏನಾಗುತ್ತೆ, ನಿಮಗೆ ಸ್ಟೋರಿಗೆ ತೊಗೊಂಡೋಗ್ಬೇಕಾಗತ್ತೆ. ಅವ್ರ ಹತ್ರನೇ ಆ ಹಾರ್ಡ್ವೇರ್ ಕಾಂಪೊನೆಂಟ್ ಏನಿರುತ್ತಲ್ಲ ಅದನ್ನು ಇದರ ರಿಪೇರ್ ಮಾಡಿಸ್ಬೋದು ಇಲ್ಲ ರೀಪ್ಲೇಸ್ ಮಾಡಿಸ್ಬೋದು, ಡಿಪೆಂಡಿಂಗ್ ಆನ್ ಹೌ ಕ್ರಿಟಿಕಲ್ ಒಳಗಡೆ ಡ್ಯಾಮೇಜ್ ಎಷ್ಟಾಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನಾನು ಹೇಳಿದೆ ನಿಮಗೆ ವಾಲ್ಯೂಮ್ ಅಪ್ ಬಟನ್ ಈಗಲೂ ವರ್ಕ್ ಆಗ್ತಾ ಇದೆ ಗುರು. ವಾಲ್ಯೂಮ್ ಡೌನ್ ಬಟನ್ ಮಾತ್ರ ವರ್ಕ್ ಆಗ್ತಾಯಿಲ್ಲ. ಆ್ಯಕ್ಚುಲಿ ನೀವು ಹೇಳ್ಬೋದು ವಾಲ್ಯೂಮ್ ಅಪ್ ಬಟನ್ ವರ್ಕ್ ಆಗ್ತಿದೆಯಲ್ಲ, ವಾಲ್ಯೂಮ್ ಅಪ್ ಬಟನ್ ಮಾಡಿಬಿಟ್ಟು ಇದರಲ್ಲಿ ಆಮೇಲೆ ಸ್ಲೈಡರ್ ಬರುತ್ತೆ, ಅದರಿಂದ ನೀವು ಮೇಲೆ ಕೆಳಗೆ ಮಾಡ್ಕೋಬೋದು ಅಂತ. ಮಾಡ್ಬೋದು ಗುರು, ಬಟ್ ಏನಾಗುತ್ತೆ, ಇಷ್ಟು ಚಿಕ್ಕ ಮೊಬೈಲಲ್ಲಿ ಇಷ್ಟು ದೊಡ್ಡ ಟೆಕ್ ಇಟ್ಟಿದ್ದಾರೆ ಅಂದರೆ ಗುರು ಅವರು, ಒಳಗಡೆ ಕಾಂಪೊನೆಂಟ್ಸ್ ಇರುತ್ತಲ್ಲ, ವೆರಿ ಸೊಫಿಸ್ಟಿಕೇಟೆಡ್ ಕಾಂಪೊನೆಂಟ್ಸ್ ಇರುತ್ತೆ. ಒಂದು ಮದರ್ ಬೋರ್ಡಲ್ಲಿ ಮಲ್ಟಿಪಲ್ ಪಾರ್ಟ್ಸ್ ಇರುತ್ತೆ ಅಲ್ವಾ. ಈ ವಾಲ್ಯೂಮ್ ಬಟನ್ ಅಕ್ಕಪಕ್ಕನೇ ಬೇರೆ ಕಾಂಪೊನೆಂಟ್ಸು ಇರುತ್ತೆ ಆ್ಯಂಡ್ ಮದರ್ ಬೋರ್ಡಿಗೆ ಅಟ್ಯಾಚ್ ಆಗಿರುತ್ತೆ ಅದು. ನಾವಿಲ್ಲಿ ಪ್ರೆಷರ್ ಹಾಕಿ ಏನೇ ಮಾಡೋಕ್ಕೆ ಹೋದ್ರೂ ಅದು ಮದರ್ ಬೋರ್ಡಿಗೆ ಅಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಒಂದು. ಇನ್ನೊಂದು, ಅದರ ಅಕ್ಕಪಕ್ಕದ ಕಾಂಪೊನೆಂಟ್ಸ್ಗೂ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ನಾವು ತುಂಬ ಪ್ರೆಷರ್ ಹಾಕಿದ್ರೆ. ಅದಕ್ಕೆ ಗುರು ನನಗೆ ಆ ಒಂದು ರಿಸ್ಕ್ ತೊಗೊಳೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಾನು ಸರ್ವಿಸ್ ಸೆಂಟರ್ಗೇ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನಾನು ಈ ಫೋನ್ನ ತೊಗೊಂಡು ಎಷ್ಟು ಆಲ್ಮೋಸ್ಟ್ 2.5 years ಆಯಿತು ಗುರು. ನಾನು ಫೆಬ್ರವರಿ 2020 ತೊಗೊಂಡಿದ್ದು. ಫಸ್ಟ್ ಲಾಕ್ಡೌನ್ ಟೈಮ್ ಏನಿಂತಲ್ಲ, ಸ್ಟಾರ್ಟ್ ಆಗೋದಕ್ಕೂ 1 month ಮುಂಚೆ ಅಷ್ಟೇನೆ. ಅದಕ್ಕೆ ಕ್ಲಿಯರಾಗಿ ನೆನಪಿದೆ ನನಗೆ. ಆವಾಗ ತೊಗೊಂಡಿದ್ದು ಫೋನ್ ಇದು. ಆ್ಯಂಡ್ ಇವತ್ತಿನವರೆಗೂ ಗುರು ಏನಂದ್ರೇನು ಇಶ್ಯೂ ಇರಲಿಲ್ಲ ಗುರು ನನಗೆ. ಇದುವರೆಗೂ ಒಂದು ನಯಾ ಪೈಸೆ ಇಶ್ಯೂ ಕೂಡ ನಾನು ಫೇಸ್ ಮಾಡಿಲ್ಲ. ಸಾಫ್ಟ್ವೇರಲ್ಲಾಗಿರ್ಬೋದು, ಹಾರ್ಡ್ವೇರಲ್ಲಾಗಿರ್ಬೋದು, ಎಕ್ಸೆಪ್ಟ್ ದಿಸ್ ವಾಲ್ಯೂಮ್ ಬಟನ್. ಅದಕ್ಕೆ ಇವತ್ತು ಇದನ್ನು ಸರ್ವಿಸ್ ಸೆಂಟರಿಗೆ ತೊಗೊಂಡು ಹೋಗಿ ಸರಿ ಮಾಡಿಸ್ಕೊಂಬರೋಣ ಅಂತ ಇದ್ದೀನಿ. ಸ್ಟೇ ಟ್ಯೂನ್ಡ್. ಓಕೆ ಸ್ನೇಹಿತರೆ, ಎಸ್ ಅಣ್ಣ ಫುಲ್ಲು ರೆಡಿ, ಹೊರಡೋಕ್ಕೆ ರೆಡಿಯಾಗಿದ್ದೀನಿ. ನನ್ನ ಬ್ಯಾಗ್ ಇದೆ, ತೊಗೊಳ್ಳೋಣ ಹೊರಗಡೆ ಹೋಗಿ. ಹಂಗೆ ನಮ್ಮ ರಥನೂ ಎತ್ಕೊಂಡು ಹೊಡ್ತಾ ಇರೋಣ, ಏನಂತೀರಾ? ಬನ್ನಿ. ಓಕೆ ಬಾಮ್ಮ. ಕೀ ಇಲ್ಲಿದೆ. ಆ್ಯಕ್ಟಿವ್ ಕೀ ಬಿತ್ತು ಗುರು, ಬರ್ತೀನಿ ಮಾ. ಓಕೆ, ನಮ್ಮ ರಥ ನೋಡ್ಬೋದು ನೀವು, ಅಲ್ಲಿ ನಿಂತಿದೆ. ಬನ್ನಿ ಗೇಟ್ ತಕ್ಕೊಳ್ಳೋಣ. ರಥ ನೋಡು ಗುರು, ಫುಲ್ಲು ಗಬ್ಬೆದೋಗ್ಬಿಟ್ಟಿದೆ. ನಿನ್ನೆ ಒಂದು 10 kilometer ಹೊರಗಡೆ ತೊಗೊಂಡೋಗಿದ್ದು ಅಷ್ಟೇ ಗುರು. ಮಳೆಗಾಲ ಅಲ್ವಾ, ಆಗುತ್ತೆ. ನಿನ್ನೆ ಟೈಮೇ ಸಿಕ್ಕಿಲ್ಲ ಕ್ಲೀನ್ ಮಾಡೋಣ ಅಂತಂದರೆ, ಇವತ್ತು ಮೋಸ್ಟ್ಲಿ ಆಫೀಸಿಂದ ಬಂದು ಕ್ಲೀನ್ ಮಾಡ್ಕೊಳ್ಳೋಣ ಅದನ್ನು. ಬರಲ್ಲ. ಸರಿ, ಬರ್ತೀನಿ, ಬಾಯ್. ಎಸ್ ಸ್ನೇಹಿತರೆ, ನಾನು ಇವಾಗ ಆ್ಯಕ್ಚುಲಿ ಅರ್ಕೆರೆ ಹತ್ರ ಹೋಗ್ತಾ ಇದ್ದೀನಿ, ಟುವರ್ಡ್ಸ್ ಡೆಲ್ಮಿಯಾ ಸರ್ಕಲ್. ಇಲ್ಲಿಂದ ನಾನು ಮಡಿವಾಳ ಹೋಗಿ ಆ ಕಡೆ ಕೋರಮಂಗಲ ಹತ್ರ ಹೋಗೋಣ ಅಂತಿದ್ದೀನಿ. ಕೋರಮಂಗಲ ಹತ್ರ ಇರೋ OnePlus ಸರ್ವಿಸ್ ಸೆಂಟರಿಗೆ. ಆ್ಯಂಡ್ ಬೆಂಗಳೂರಲ್ಲಿ ನನಗೆ ಗೊತ್ತಿರೋ ಹಂಗೆ 2 ಇದೆ ಗುರು, ಇನ್ನೂ ಜಾಸ್ತಿ ಇರ್ಬೋದು, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು 2. ಈ 2 ಸರ್ವಿಸ್ ಸೆಂಟರು, ಒಂದು ಬ್ರಿಗೇಡ್ ರೋಡಲ್ಲಿದೆ,
ಇನ್ನೊಂದು ಕೋರಮಂಗಲ ಸೋನಿ ಸಿಗ್ನಲ್ ಇದೆಲ್ಲ ಅಲ್ಲಿ ಬರುತ್ತೆ. ಸೊ ಈ 2 ಸರ್ವಿಸ್ ಸೆಂಟರಲ್ಲಿ ನನಗೆ ಜಾಸ್ತಿ ಡಿವಿಯೇಷನ್ ಅನಿಸಿದ್ದು ಬ್ರಿಗೇಡ್ ರೋಡು ನಮ್ಮ ಆಫೀಸಿಗೆ ಹೋಗ್ತಾ. ಇವತ್ತು ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿಲ್ಲಲ್ಲ, ಆ್ಯಕ್ಚುಲಿ ಆಫೀಸಿಗೆ ಕೂಡ ಹೋಗ್ತಾ ಇದ್ದೀನಿ. ಸೊ ತುಂಬ ಡಿವಿಯೇಷನ್ ತೊಗೊಳೋದು ಬೇಡ ಅಂತ ಹೇಳಿ ಸ್ವಲ್ಪನೇ ಡಿವಿಯೇಷನ್ ಆಗುತ್ತೆ ಇದು ನಮ್ಮ ಆಫೀಸಿಂದ ಇದಕ್ಕೆ. ಇಟ್ಸ್ ಓಕೆ, ಲೈಟೆಸ್ಟ್ ಡಿವಿಯೇಷನ್ ತೊಗೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸ್ಟ್ಯಾಂಡ್ ಕಿತ್ತೋಯ್ತು ಅನಿಸುತ್ತೆ ಪಾಪ ಮೇಡಮ್ದು. ಇರಲಿ ನಿಧಾನಕ್ಕೆ ಹೋಗ್ಲಿ, ಸ್ಪ್ರಿಂಗ್ ಕಟ್ ಆಗಿರುತ್ತೆ ಅಷ್ಟೇ. ಸೊ ದೇ ವಿಲ್ ಮ್ಯಾನೇಜ್. ಓಕೆ, ಸೊ ನಾನು ಹೇಳ್ದಂಗೆ ಕೋರಮಂಗಲ ಸೋನಿ ಸಿಗ್ನಲ್ ಹತ್ರ ಇರೋ OnePlus ಸರ್ವಿಸ್ ಸೆಂಟರಿಗೆ ಹೋಗ್ತಾ ಇದ್ದೀನಿ ನಾನು. ಆ್ಯಂಡ್ ಇಲ್ಲಿಂದ ನಾನು ಡಲ್ಮಿಯಾ ಸರ್ಕಲ್ಲು, ಉಡುಪಿ ಗಾರ್ಡನ್ ಸಿಗ್ನಲ್ಲು, BTM ಹತ್ರ, ಆ್ಯಂಡ್ ಮಡಿವಾಳ, ಆಮೇಲೆ ಕೋರಮಂಗಲ ಆ್ಯಂಡ್ ಸೋನಿ ಸಿಗ್ನಲ್ ಈ ರೂಟಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಮೋಸ್ಟ್ಲಿ ಟ್ರಾಫಿಕ್ ಇರಲ್ಲ ಇಷ್ಟೊತ್ತಲ್ಲ ಆ ರೂಟಲ್ಲಿ. ನೋಡೋಣ, ಟ್ರಾಫಿಕ್ ಏನಾರು ಇತ್ತು ಅಂತಂದರೆ ನಾವು ಗೊತ್ತಲ್ಲ, ಆನ್ ದ ಸ್ಪಾಟ್ ಎಲ್ಲಿ ಮನ್ಸು ಬರುತ್ತೋ ಅಲ್ಲಿ ಹೋಗ್ಬಿಡೋದು ಅಷ್ಟೇನೆ. ಓಕೆ, ಸೊ ಇವಾಗ ಆ್ಯಕ್ಚುಲಿ ಗುರು ನಾವು ಉಡುಪಿ ಗಾರ್ಡನ್ ಸಿಗ್ನಲಲ್ಲಿ ಇದ್ದೀವಿ. ರೈಟಿಗೆ ಹೋದರೆ ಸಿಲ್ಕ್ ಬೋರ್ಡ್, ಸ್ಟ್ರೈಟ್ ಹೋದರೆ ನಿಮಗೆ ಗಂಗೋತ್ರಿ ಸರ್ಕಲ್ ಇದೆಲ್ಲ ಅಲ್ಲಿ ಹೋಗ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಟೆಂಪಲ್ ರೂಟು. ಹೇಳಿ ಇವಾಗ ಹಂಗೆ ಕೆಳಗಡೆ ಕಮೆಂಟಲ್ಲಿ ಹೋಗ್ಬಿಟ್ಟು ಯಾವ ರೂಟಲ್ಲಿ ಹೋಗಬೇಕು ಅಂತೇಳಿ, ಇಲ್ಲ ಅಂದ್ಕೊಳ್ಳಿ ಯಾವ ರೂಟಲ್ಲಿ ಹೋಗ್ಬೇಕು ನಾನು ಅಂತ. ಸೊ ರೈಟಾ ಸಿಲ್ಕ್ ಬೋರ್ಡಿಗೆ ಅಥವಾ ಸ್ಟ್ರೈಟಾ? ಸೊ ಯಾರ್ಯಾರು ಗುರು ರೈಟ್ ಹೋಗು ಅಂತ ಅಂದ್ಕೊಂಡ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಾನು ರೈಟ್ ಹೋಗಲ್ಲ ಗುರು, ನಾನು ಹೋಗೋದೇ ಸ್ಟ್ರೈಟು. ಏನಪ್ಪ ಇಲ್ಲಿ ಇಷ್ಟೊಂದು ಜಾಮು ನೋಡಿ. ಯಾರ್ಯಾರು ರೈಟ್ ಅಂದು ಸಿಲ್ಕ್ ಬೋರ್ಡ್ ಮೇಲೆ ಹೋಗು ಗುರು ಅಂತ ಹೇಳಿದ್ರಿ, ಅವರ ಮಾತನ್ನು ಮೀರಿ ನಾನು ಈ ಕಡೆ ಬಂದೆ. ಎಲ್ಲ ಖುಷಿ ಪಟ್ಕೊಬಿಡಿ. ಏನು ಗುರು ಇಷ್ಟುದ್ದನೂ ಟ್ರಾಫಿಕ್ ಇದೆಯಲ್ಲ ಗುರು, ಇವತ್ತು ಹೋಯ್ತೀನ ನಾನು ಆಫೀಸಿಗೆ ಅಂತ ಅನ್ನಿಸ್ಬಿಟ್ಟಿದೆ. ಎಲ್ಲ ಬೈಕೊಂತ ಇರ್ತೀರಲ್ಲ, ಕೆಲವೊಬ್ರು ಬೈಕೊಂತ ಇರ್ತೀರ, ಕೆಲವೊಬ್ರು ಖುಷಿಯಾಗಿರ್ತೀರ. ನನ್ನ ಮಗನೇ ಹೇಳ್ದೆ ನಾನು ಅಲ್ಲೇ ಹೋಗು ರೈಟಿಗೆ ಅಂತ, ಕೇಳ್ದ ನನ್ನ ಮಾತು, ತಗೋ ಅನ್ಭವಿಸು ಅಂತ ಇರ್ತೀರ ನಾವು ಮೋಸ್ಟ್ಲಿ. ನೋಡುಗರು ಆಲ್ಮೋಸ್ಟ್ 10 ಕಾಲಿಗೆ ಬಿಟ್ಟಿದ್ದು ಮನೆ, 11 ಆಗ್ತಾ ಬಂತು. ಇನ್ನು ನಾವು ಸೆಂಟ್ ಜಾನ್ ಸಿಗ್ನಲಲ್ಲಿ ಇದ್ದೀವಿ ಗುರು. ಕೋರಮಂಗಲ ಕೂಡ ತಲುಪಿಲ್ಲ, ಇನ್ನೇನು ಹೋಗ್ಬಿಡ್ತೀವಿ. ಲೆಫ್ಟ್ ತೊಗೊಂಡು ಹೋದರೆ ಇಲ್ಲಿಂದ 3ನೇ ಸಿಗ್ನಲ್ಲು ರೈಟಲ್ಲಿ OnePlus ಸರ್ವಿಸ್ ಸೆಂಟರ್ ಇರೋದು. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇನ್ನೆಷ್ಟು ಹೊತ್ತು ಮಾಡ್ತಾರೋ ಅವರು ಗೊತ್ತಿಲ್ಲ. ನಾವು ರೈಟಲ್ಲಿ ಇದ್ಬಿಡೋಣ. ಈ ಸಿಗ್ನಲಲ್ಲಿ ರೈಟ್ ತೊಗೋಬೇಕು ಗುರು. ಈ ಸಿಗ್ನಲಲ್ಲಿ ರೈಟ್ ತೊಗೊಂಡ್ರೆ ಅಲ್ಲೇ ಇರೋದು ಸರ್ವಿಸ್ ಸೆಂಟ್ರು. ರೈಟಾ ಇಲ್ಲಿ? ನಂಗೆ ಗೊತ್ತಿರಲಿಲ್ಲ ಗುರು ಈ ವಿಷಯ. ಓಕೆ, U-turn ಮಾಡ್ಕೊಂಡು ಬರುವ. ಸೊ ಲೆಫ್ಟಿಗೆ ಇಂಡಿಕೇಟರ್ ಹಾಕ್ಬಿಟ್ಟು ಜಾಗ ಸಿಕ್ಕರೆ ನುಗ್ಬಿಡೋಣ. ಓಕೆ, ಇಲ್ಲಿದೆ ನೋಡಿ ಐಫೋನ್ ಸರ್ವಿಸ್ ಸೆಂಟರ್ ಮೇಲೆ OnePlus ಸರ್ವಿಸ್ ಸೆಂಟರ್ ಕೂಡ ಇದೆ. ಇದೇನಾ ಪಾರ್ಕಿಂಗು? ಸ್ನೇಹಿತರೆ, ಎಸ್, ಐ ಆಮ್ ಬ್ಯಾಕ್ ಫ್ರಮ್ ಸರ್ವಿಸ್ ಸೆಂಟರಿಂದ ವಾಪಸ್ ಬಂದಿದ್ದೀನಿ ಈಗ. ಆ್ಯಂಡ್ ನನ್ನ ಫೋನ್ ರಿಪೇರ್ ಕೂಡ ಆಗಿದೆ. ಆ್ಯಂಡ್ ರಿಪೇರ್ ನನಗೆ ಆಲ್ಮೋಸ್ಟ್ 8 ದಿನ ತೊಗೊಂಡ್ರು ಗುರು ಅವ್ರು ರಿಪೇರ್ ಮಾಡೋದಕ್ಕೆ. ಆ್ಯಂಡ್ ಪ್ರಾಸೆಸ್ ವಾಸ್ ವೆರಿ ಸಿಂಪಲ್. ನಾನು ಅಲ್ಲಿ ಹೋದಾಗ ನಾನು ಫಸ್ಟ್ ಎಂಟರ್ ಆದೆ. ಆಮೇಲೆ ಅಲ್ಲಿ ಟೋಕನ್ ಸಿಸ್ಟಮ್ ಇತ್ತು. ಇಲ್ಲೊಂದು ಇದು ಹಾಕ್ತೀನಿ ನಾನು, ಈ ಕಡೆ ಅಥವಾ ಈ ಕಡೆ ಎಲ್ಲರೂ ಒಂದು ಕಡೆ ಹಾಕ್ತೀನಿ. ಸೊ ಅಲ್ಲಿ ನಾನು ಟೋಕನ್ ತೊಗೋಬೇಕಾಯ್ತು. ಆ ಟೋಕನ್ ತೊಗೊಂಡ್ಮೇಲೆ ನಾನು ನನ್ನ ಸರ್ದಿಗೆ ವೆಯ್ಟ್ ಮಾಡಬೇಕಾಯ್ತು. ಸೊ ನನ್ನ ಸರ್ದಿ ಬಂದಮೇಲೆ ನಾನು ಜಸ್ಟ್ ಹೋದೆ, ನಂದು ಪ್ರಾಬ್ಲಮ್ ಏನಿದೆ ಎಕ್ಸ್ಪ್ಲೈನ್ ಮಾಡಿದೆ. ಆ್ಯಂಡ್ ಅವರು ಹೇಳಿದ್ರು ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಇರುತ್ತೆ ಅಂತ ಚೆಕ್ ಮಾಡಿಬಿಟ್ಟು ನನಗೆ ಹೇಳಿದ್ರು. ಸೊ ಇದು ಹಾರ್ಡ್ವೇರ್ ಇಶ್ಯೂ, ಸಾಫ್ಟ್ವೇರ್ ಇಶ್ಯೂ ಅಲ್ಲ. ಸೊ ವಿಲ್ ಹ್ಯಾವ್ ಟು ರೀಪ್ಲೇಸ್ ದ ವಾಲ್ಯೂಮ್ ಕೀಸ್ ಅಂತ ಹೇಳಿ ನನಗೆ ಹೇಳಿದ್ರು. ಆ್ಯಂಡ್ ಎಸ್ಟಿಮೇಟ್ ನನಗೆ ಆಲ್ಮೋಸ್ಟ್ ಅವರು 700 ಚಿಲ್ಲರೆ ಕೊಟ್ಟಿದ್ರು. 700 ಚಿಲ್ಲರೆ ಆಗ್ಬೋದು.
ಬಿ ಪ್ರಿಪೇರ್ಡ್ ಅಂತ ಹೇಳಿದ್ರು. ಆ್ಯಂಡ್ ನಾನು ಆನ್ಲೈನಲ್ಲಿ ನೋಡಿದ ಪ್ರಕಾರ ವಾಲ್ಯೂಮ್ ಕೀಸ್ಗೆ ಒಂದು 1,400 ರೂಪಾಯಿ ಇಲ್ಲ 1,500 ರೂಪಾಯಿ ಆಗುತ್ತೆ ಅಂತ ನನಗೆ ಇನ್ಫಾರ್ಮೇಷನ್ ಇತ್ತು. ಆ್ಯಂಡ್ ಅದಾದಮೇಲೆ ಅವರು ಎಲ್ಲ ವರ್ಕ್ ಆರ್ಡರು ಅದು ಇದು ಎಲ್ಲ ಪ್ರಿಪೇರ್ ಮಾಡ್ತಾರೆ, ಅದು ಸ್ವಲ್ಪ ಟೈಮ್ ತೊಗೊಳ್ತು. ಅದೆಲ್ಲ ಮಾಡಿಕೊಟ್ಬಿಟ್ಟು ಡಿವೈಸ್ ತೊಗೊಂಡು ನನಗೆ ಆ ಫಾರ್ಮ್ ಕೊಟ್ಬಿಟ್ಟು ಕಳಿಸಿದ್ರು ವಾಪಸ್. ಇಷ್ಟೇ, ವೆರಿ ಸಿಂಪಲ್ ಪ್ರಾಸೆಸ್ಸು. ಅದಾದಮೇಲೆ ನಾನು ಮನೆಗೆ ಬಂದೆ ಆ್ಯಂಡ್ ಇಟ್ ಟುಕ್ 8 days. ಅವರು ಆ್ಯಕ್ಚುಲಿ ಹೇಳಿದರು ಅವ್ರ ಹತ್ರ ಇದಿಲ್ಲ, ಸ್ಟಾಕ್ ಇಲ್ಲ, ಸೊ ಇಟ್ ವಿಲ್ ಟೇಕ್ ಟೈಮ್ ಅಂತ. ರಫ್ಲಿ ಅರೌಂಡ್ 15 days ತೊಗೊಳತ್ತೆ, ಬಟ್ ವಿತಿನ್ ಅ ವೀಕ್ ಆಗೋಗ್ಬಿಡತ್ತೆ, 1 ವೀಕು ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಹೇಳಿದರು. ಆ್ಯಂಡ್ ಇಟ್ ಹ್ಯಾಪನ್ ದ ಸೇಮ್ ಆಲ್ಸೋ. ನನಗೆ ಆಲ್ಮೋಸ್ಟ್ 8ನೇ ದಿನಕ್ಕೆ ನನಗೆ ಫೋನ್ ಕೊಟ್ಟರು. ಆ್ಯಂಡ್ ಇವಾಗ ನೀವು ನೋಡ್ಬೋದು, ಸೊ ವಾಲ್ಯೂಮ್ ಕೀಸ್ ಪರ್ಫೆಕ್ಟಾಗಿ ವರ್ಕ್ ಆಗ್ತಾಯಿದೆ. ವಾಲ್ಯೂಮ್ ಅಪ್ ಆ್ಯಂಡ್ ವಾಲ್ಯೂಮ್ ಡೌನ್ ಎರಡೂ ಕೂಡ ವರ್ಕ್ ಆಗ್ತಾಯಿದೆ. ಆ್ಯಂಡ್ ಆ್ಯಕ್ಚುಲ್ ಇಶ್ಯೂ ನನಗೆ ವಾಲ್ಯೂಮ್ದು ಆಗಿದ್ದು ಆ್ಯಕ್ಚುಲಿ ಮದರ್ ಬೋರ್ಡಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ ಗುರು. ನಾನು ಅಂದ್ಕೊಂಡೆ ಮದರ್ ಬೋರ್ಡಲ್ಲಿ ಆ ಬಟನ್ಸ್ದು ಇದಿರುತ್ತಲ್ಲ, ಚಿಪ್ ಇರುತ್ತಲ್ಲ, ಅದೇ ಹೋಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಏನಾಗಿತ್ತು, ಈ ಹೊರಗಡೆ ಪಾರ್ಟ್ ನಿಮಗೇನು ಬಟನ್ಸ್ದು ಕ್ಲಿಕ್ಕಿಂಗ್ ಇದ್ದಿರಲ್ಲ, ಅದು ಒಳಗಡೆ ಡ್ಯಾಮೇಜ್ ಆಗಿತ್ತು. ಸೊ ಅದೇನಾಗುತ್ತೆ, ಹಿಂಗೋಗಿ ಹಿಂಗೆ ಪುಷ್ ಮಾಡುತ್ತೆ ಬಟನ್ನ. ಸೊ ಆ ಬಟನ್ ಡ್ಯಾಮೇಜ್ ಆಗಿತ್ತು ಅಷ್ಟೇ. ಸೊ ಬರೀ ಮೇಲಿನ ಮಾತ್ರ. ಆದ್ದರಿಂದ ನನಗೆ ಚಾರ್ಜ್ ಮಾಡಿದ್ದು ಅವರು ಅರೌಂಡ್ 60-70 ರೂಪೀಸ್ ಈ ಯೂನಿಟಿಗೆ, ಆ್ಯಂಡ್ 400+ ರೂಪೀಸ್ ಏನೋ ಲೇಬರ್ ಚಾರ್ಜ್ ಅಂತ ಹೇಳಿ ಚಾರ್ಜ್ ಮಾಡಿದ್ರು ಅಷ್ಟೇ. ವಿತ್ ಟ್ಯಾಕ್ಸ್ ಎವ್ರಿಥಿಂಗ್ ನನಗೆ ಅರೌಂಡ್ 545 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು ಅವರು, ಅಷ್ಟೇ ಗುರು. ಬೇರೆ ಎಕ್ಸ್ಟ್ರಾ ಚಾರ್ಜಸ್ ಏನೂ ಮಾಡಿಲ್ಲ. ಆ್ಯಂಡ್ ನಾನು ಸಬ್ಮಿಟ್ ಮಾಡೋ ಪ್ರಾಸೆಸ್ ಆಗಿರಲಿ, ಕಲೆಕ್ಟ್ ಮಾಡೋ ಪ್ರಾಸೆಸ್ ಆಗಿರಲಿ, ಇಟ್ ವಾಸ್ ವೆರಿ ಸಿಂಪಲ್. ಆ್ಯಂಡ್ ಅವರು ಅಷ್ಟೇ, ನಾನು ಐ ಹ್ಯಾವ್ ಟು ಗಿವ್ ದ ಶೌಟ್ ಔಟ್ ಟು ದ ಪರ್ಸನ್ ಇನ್ ಕೋರಮಂಗಲ ಸರ್ವಿಸ್ ಸೆಂಟರ್, ಪುನೀತ್ ಅಂತ ಹೇಳಿ. ತುಂಬ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಅವರು ಅಷ್ಟೇ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಏನು ಇಶ್ಯೂ ಇದು ಆ್ಯಂಡ್ ಎಷ್ಟು ದಿನ ತೊಗೊಳತ್ತೆ. ಆ್ಯಂಡ್ ಹಿ ವಾಸ್ ವೆರಿ ಫ್ರ್ಯಾಂಕ್ ಆಲ್ಸೋ. ಸೊ ಥ್ಯಾಂಕ್ ಯು ಸೋ ಮಚ್ ಪುನೀತ್. ಸೊ ಇಷ್ಟ ಆಯಿತು. ಸೊ ಇಷ್ಟು ನನ್ನ ಸರ್ವಿಸ್ ಸೆಂಟರ್ ಎಕ್ಸ್ಪೀರಿಯನ್ಸು. ಆ್ಯಂಡ್ ಬ್ಯಾಕ್ ಟು OnePlus. ಸೊ ಕೆಲವೊಬ್ರಿಗೆ ಒಂದೇ ಪ್ರಾಬ್ಲಮ್ ಆಗ್ಬೋದು, ಅಂದರೆ ದ ಟೈಮ್ ದೇ ಟುಕ್, 8 ದಿನ ತೊಗೊಂಡ್ರಲ್ಲ, ಅದು ಕೆಲವೊಬ್ಬರಿಗೆ ಪ್ರಾಬ್ಲಮ್ ಆಗ್ಬೋದು. ಸೊ ನನಗೆ ಆಲ್ರೆಡಿ ಬ್ಯಾಕಪ್ ಫೋನ್ ಇತ್ತು. ನಾನು ಇವಾಗ ಶೂಟ್ ಮಾಡ್ತಾ ಇರೋದು ಕೂಡ ಬ್ಯಾಕಪ್ ಫೋನಲ್ಲೇ. ಸೊ ನಂದು ಸ್ಯಾಮ್ಸಂಗ್ S20 FE ಇದೆ. ಸೊ ನಾನು ಐ ವಾಸ್ ಏಬಲ್ ಟು ಮ್ಯಾನೇಜ್, ನನಗೆ ಏನೂ ಪ್ರಾಬ್ಲಮ್ ಇಲ್ಲದೆ ಮ್ಯಾನೇಜ್ ಮಾಡೋಕ್ಕಾಯಿತು. ಇಫ್ ನಿಮ್ಮ ಹತ್ರ ಬ್ಯಾಕಪ್ ಫೋನ್ ಇಲ್ಲ ಅಂದರೆ ದೆನ್ ಇದು 8 days ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು. ಬಟ್ ಐ ವಾಸ್ ವೆರಿ ಹ್ಯಾಪಿ ವಿತ್ ದ ಸರ್ವಿಸ್ ಗುರು. OnePlus ಸರ್ವಿಸ್ ಸೆಂಟರಲ್ಲಿ ಸುಮಾರು ನೆಗೆಟಿವ್ ರಿವ್ಯೂಸ್ ಕೂಡ ನೋಡಿದ್ದೀನಿ ನಾನು, ಬಟ್ ಡೋಂಟ್ ನೋ ಅನ್ಫಾರ್ಚುನೇಟ್ಲಿ ಏನಂತ. ಬಟ್ ಐ ವಾಸ್ ವೆರಿ ಹ್ಯಾಪಿ, ನನಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಸರ್ವಿಸ್ ಕೊಟ್ಟಿದ್ದಾರೆ. ಸೊ ದಟ್ಸ್ ಆಲ್ ಗುರು. ಇಷ್ಟೇ ನಿಮಗೆ ಅಪ್ಡೇಟ್ ಕೊಡೋಣ ಅಂದ್ಕೊಂಡೆ ಏನಾಯಿತು ಸರ್ವಿಸ್ದು ಅಂತ ಹೇಳಿ. ಸೊ ದಟ್ಸ್ ಇಟ್. ಇನ್ನೊಂದು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಎಲ್ಲ ವೀಡಿಯೋಸ್ನ ಮತ್ತೆ ನೋಡ್ತಾ ಇರಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗುರು. ಇನ್ನೂ ತುಂಬ ವೀಡಿಯೋಸ್ ಬರೋದಿದೆ. ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು, ಆ್ಯಂಡ್ ರೆಗ್ಯುಲರ್ ಡೇ ಟು ಡೇ ರೊಟೀನ್ ವೀಡಿಯೋಸ್ ಆಗಿರ್ಬೋದು, ಟ್ರಾವೆಲ್ ವೀಡಿಯೋಸ್ ಆಗಿರ್ಬೋದು, ಎಲ್ಲ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಷನ್ ಬೆಲ್ ಕೂಡ ಒತ್ಬಿಡಿ. ಸೊ ಎನಿ ಟೈಮ್ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೊಂದು ನೋಟಿಫಿಕೇಷನ್ ಬರುತ್ತೆ, ಟಣ್ ಅಂತ. ಏನಂತೀರಾ? ಸೊ ವಿತ್ ದ್ಯಾಟ್ ಸೆಡ್, ದಿಸ್ ಇಸ್ ಮೀ ರಾಯನ್ ಸೈನಿಂಗ್ ಆಫ್. ಟೇಕ್ ಕೇರ್. ಟಾಟಾ.